ಮತ್ತು ಮೀನರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಪೂರ್ತಿ ಯಾವ ರೀತಿಯಾಗಿದೆ ಭವಿಷ್ಯ ಬನ್ನಿ ತಿಳ್ಕೊಳ್ಳೋಣ. ಇನ್ನು ಕುಂಭರಾಶಿಯವರಿಗೆ ಫೆಬ್ರವರಿ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಕುಂಭರಾಶಿಯವರಿಗಂತೂ ಫೆಬ್ರವರಿ ತಿಂಗಳಲ್ಲಿ ಕುಟುಂಬದ ಜೀವನದಲ್ಲಿ ಒಂದಷ್ಟು ನೆಮ್ಮದಿಯ ವಾತಾವರಣ ಕಂಡು ಬರುವಂತದ್ದಿರುತ್ತೆ. ತ್ರಿಗ್ರಹಿ ಯೋಗ ಉಂಟಾಗುವಂಥದ್ದಿರುತ್ತೆ. ಫೆಬ್ರವರಿ ತಿಂಗಳಲ್ಲಿ ಬಹಳ ಉತ್ತಮವಾದಂತಹ ದಿನಗಳನ್ನ ನೋಡಬಹುದು. ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುವಂಥದ್ದಿರುತ್ತೆ. ಮತ್ತೆ ಏನಾದ್ರೂ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಅನುಕೂಲ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಏನಾದ್ರೂ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಭಾಗಗಳನ್ನ ಮಾಡ್ಕೊಳ್ಳೋದು ಈ ಮಾಸ ಬಹಳ ಉತ್ತಮವಾಗಿರುತ್ತೆ. ತಂದೆ ಮಕ್ಕಳ ನಡುವೆ ವಾದ ವಿವಾದಗಳು ಒಂದಷ್ಟು ಬಗೆಹರಿಸಿಕೊಳ್ಳುವಂತ ಸಾಧ್ಯತೆಗಳು ಈ ಮಾಸದಲ್ಲಿ ಕಂಡು ಬರುತ್ತೆ. ಈ ತಿಂಗಳು ಒಂದಷ್ಟು ಖರ್ಚುಗಳು ಹೆಚ್ಚಾಗುತ್ತೆ. ಇನ್ಕಮ್ ಅಷ್ಟೇ ಬರುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರು ಒಂದಷ್ಟು ಖರ್ಚುಗಳು ಇದ್ದೇ ಇರುತ್ತೆ. ಸರ್ಕಾರಿ ಕೆಲಸದ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಇರುವಂತವ್ರಿಗಂತೂ ಹೆಚ್ಚು ಅನುಕೂಲ. ಒಂದಷ್ಟು ನಿಧಾನ ಆದ್ರೂ ಕೆಲಸ ಕಾರ್ಯಗಳು ಬೇಗನೆ ಒಂದಷ್ಟು ಮುಗಿಯುವಂತ ಪ್ರಯತ್ನ ಮಾಡ್ತೀರಾ. ಮತ್ತೆ ಈ ಮಾಸದಲ್ಲಿ ಹೆಚ್ಚು ಶಿವನ ಆರಾಧನೆ ಮತ್ತೆ ಹನುಮಂತನ ಆರಾಧನೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಮೀನರಾಶಿ ಫೆಬ್ರವರಿ ತಿಂಗಳಲ್ಲಿ ಮಾಸ ಭವಿಷ್ಯ ಅಂತ ನಾವು ನೋಡೋಕೋದ್ರೆ, ಈ ಮೀನರಾಶಿವರ್ಗಂತೂ ಜನ್ಮ ಶನಿ ಪ್ರಭಾವದಿಂದ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರುತ್ತೆ. ಯಾವಾಗಲೂ ಅಷ್ಟು ಜನ್ಮ ಶನಿ ಇದ್ದಾಗ ಮಾಸ ಯಾವುದೇ ಆದ್ರೂ, ಯಾವುದೇ ಗ್ರಹಗಳ ಬದಲಾವಣೆಗಳು ಆದ್ರೂ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಬಹಳ ವಿಳಂಬವನ್ನ ತಂದುಕೊಡುವಂಥದ್ದಿರುತ್ತೆ. ಮತ್ತೆ ಈ ಮೀನರಾಶಿಗೆ ಅಧಿಪತಿಯಾದಂಥ ಗುರು ಚತುರ್ಭಾವದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಒಂದಷ್ಟು ಟೆನ್ಷನ್ ಜಾಸ್ತಿ ಆಗುವಂಥದ್ದಿರುತ್ತೆ. ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಸೋಂಬೇರಿತನ ಜಾಸ್ತಿ ಆಗುವಂಥದ್ದಿರುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳು ಹೆಚ್ಚು ಎಜುಕೇಶನ್ ಬಗ್ಗೆ ಹೆಚ್ಚು ಗಮನ ಕೊಡೋದು ಉತ್ತಮ. ಯಾಕಂದ್ರೆ ಎಕ್ಸಾಮ್ಗಳು ಹತ್ರ ಬರ್ತಾ ಇರೋದ್ರಿಂದ ಈ ಫೆಬ್ರವರಿ ಮಾಸದಲ್ಲಿ ಸ್ವಲ್ಪ ಆದಷ್ಟು ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ರಾಷ್ಟ್ರಾಧಿಪತಿ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಬಲಹೀನನಾಗಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ಯಾರಿಗಾನ ದುಡ್ಡು ಕೊಡುವಂಥದ್ದು, ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸೋದು ಉತ್ತಮ. ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ವಾಹನ ಓಡಿಸುವಾಗ ಬಹಳ ಜಾಗೃತೆ ವಹಿಸಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ ಒಂದಷ್ಟು ಹಣದ ತಾಪತ್ರೆಗಳು ಉಂಟಾಗುವಂಥದ್ದು ಕಂಡು ಬರುತ್ತೆ. ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರಿಗಂತೂ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳು ಬರುತ್ತೆ. ಏನಾದರೂ ವರ್ಗಾವಣೆ ವಿಚಾರದಲ್ಲಿನೂ ಅಡ್ಡಿ ಆತಂಕಗಳು ಬರಬಹುದು. ಒಂದಷ್ಟು ಕೆಲಸದ ವಿಚಾರದಲ್ಲಿ ಮಾಡುವಂಥ ಕೆಲಸದಲ್ಲೇ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರು ಬಹಳ ಜಾಗೃತೆ ವಹಿಸಬೇಕಾಗುತ್ತೆ. ಆದಷ್ಟು ಶಿವನ ಆರಾಧನೆ, ಹನುಮಂತನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಈ ಫೆಬ್ರವರಿ ಮಾಸದಲ್ಲಿ ಏನು ಮೀನರಾಶಿಯವರಿಗೆ ಬರುವ ಸಮಸ್ಯೆಗಳಿಂದ ಒಂದಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ.